ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ಫಾರ್ ವಾಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ಇವತ್ತಿನ ವಿಡಿಯೋದಲ್ಲಿ ನಾವು ಆಯುರ್ವೇದದಲ್ಲಿ ಮಧುಮೇಹ ಚಿಕಿತ್ಸೆಗೆ ಹೇಳಿರುವಂತಹ ತುಂಬಾ ಉಪಯುಕ್ತವಾದ ಮತ್ತು ಅದ್ಭುತವಾದ ಔಷಧ ಗಿಡಮೂಲಿಕೆಯಾದ ಕದಿರ ಅಂದ್ರೆ ಕಾಚುಮರ, ಇದರ ಮನೆಯಲ್ಲಿ ಮಾಡಿಕೊಳ್ಳಬಹುದಾದ ಯೋಗಗಳು, ಅದರ ಡೋಸೇಜ್, ಅದರ ಉಪಯೋಗ ಏನಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವ ವಿಡಿಯೋವನ್ನು ಕೊನೆ ತನಕ ನೋಡಿ. ಕದಿರ ಇದು ಸಂಸ್ಕೃತ ವರ್ಡ್. ಇದನ್ನು ಕನ್ನಡದಲ್ಲಿ ಕಗ್ಗಲಿ ಮರ ಇಲ್ಲಾದ್ರೆ ಕಾಚು ಮರ, ಕೆಲವು ಬದಿಯಲ್ಲಿ ಕಾಚು ಮರ ಅಂತ ಕರೀತಾರೆ. ಹಾಗೆ ಇದಕ್ಕೆ ಇಂಗ್ಲಿಷಲ್ಲಿ ಕಚ್ ಟ್ರೀ ಅಂತ ಕರೀತಾರೆ. ಬಾಟನಿಕಲ್ ನೇಮ್ ಬಂದು ಅಕಾಸಿಯಾ ಕ್ಯಾಟೆಚು. ಕದಿರ ಮರವು ಮಧ್ಯಮ ಗಾತ್ರದ ಮರವಾಗಿದ್ದು ಇದು 10 ರಿಂದ 15 ಮೀಟರ್ಗಳಷ್ಟು ಎತ್ತರ ಬೆಳೀತದೆ. ಇದರ ತೊಗಟೆಯು ಕಪ್ಪು ಬಣ್ಣದಾಗಿರುತ್ತದೆ. ಹಾಗೆ ಇದರ ಹಾರ್ಟ್ವುಡ್ ಅಂದ್ರೆ ದಿಂಬು ಕೆಂಪು ಮಿಶ್ರಿತ ಕಂದು ಬಣ್ಣದಾಗಿರುತ್ತದೆ. ಇದರ ಹಣ್ಣುಗಳು ಚಪ್ಪಟೆಯಾಗಿದ್ದು 5 ರಿಂದ 8 ಬೀಜಗಳಿರುತ್ತದೆ. ವೀಕ್ಷಕರೇ ಗಮನಿಸಿ, ಈ ಔಷಧಿ ಮರದ ಹೆಸರು ನಮಗೆ ಎಲ್ಲ ಭಾಷೆಯಲ್ಲಿ ಗೊತ್ತಿರಬೇಕಾಗ್ತದೆ. ಯಾಕಂದ್ರೆ ಅದು ನಾವು ರಾ ಮೆಟೀರಿಯಲ್ಸ್ ಡ್ರಗ್ಸ್ ಔಷಧಿ ತರುವಾಗ ನಮಗೆ ಅದು ಹೆಸರು ಸರಿಯಾಗಿ ಹೇಳ್ಬೇಕಾಗ್ತದೆ. ಇಲ್ಲಾಂದ್ರೆ ಹೆಚ್ಚು ಕಡಿಮೆ ಔಷಧಿ ಸಿಗುವ ಚಾನ್ಸಸ್ ಇದೆ. ಅದರಿಂದ ಇದಕ್ಕೆ ಕನ್ನಡದಲ್ಲಿ ಕದಿರ ಇಲ್ಲಾಂದ್ರೆ ಕಗ್ಗಲಿ ಮರ ಅಂತ ಕರೀತಾರೆ. ಹಾಗೆ ಇಂಗ್ಲಿಷ್ ಅಲ್ಲಿ ಕಚ್ ಟ್ರೀ ಅಂತ ಕರೀತಾರೆ. ಹಾಗೆ ನಾವು ಇದನ್ನು ಆನ್ಲೈನ್ ಅಲ್ಲಿ ತರಿಸುವಾಗ ಇದರ ಬಾಟನಿಕಲ್ ನೇಮ್ ಕೂಡ ಬೇಕಾಗಿರ್ತದೆ. ಅಕಾಸಿಯಾ ಕ್ಯಾಟೆಚು ಅಂತ ಕರೀತಾರೆ. ಕದಿರ ಮರದ ಉಪಯೋಗಿಸುವ ಭಾಗ ಔಷಧಿಗೋಸ್ಕರ ಯಾವ್ದಂತ ಹೇಳಿದ್ರೆ ಇದರ ಹಾರ್ಟ್ ವುಡ್ ಯೂಸ್ ಮಾಡ್ತಾರೆ. ಅಂದ್ರೆ ಮರದ ದಿಂಬು ಇದೆಯಲ್ಲ ಅದನ್ನು ಯೂಸ್ ಮಾಡ್ತಾರೆ. ಇದು ಮಾರ್ಕೆಟ್ ಅಲ್ಲಿ ನಮಗೆ ಸಣ್ಣ ಸಣ್ಣ ಚಕ್ಕೆ ರೂಪದಲ್ಲಿ ಸಿಗ್ತದೆ. ಮತ್ತು ಇದರ ರಸ ಕಷಾಯ ರಸವಾಗಿದ್ದು, ಟೇಸ್ಟ್ ಕಷಾಯವಾಗಿದ್ದು, ಮತ್ತು ಇದು ದೇಹಕ್ಕೆ ತುಂಬಾ ತಂಪನ್ನು ಕೊಡುತ್ತದೆ. ನೋಡಿ ವೀಕ್ಷಕರೇ, ಕದಿರ ಮರದ ಉಪಯೋಗಿಸುವ ಭಾಗ ಅಂದ್ರೆ ಕಾಚು ಮರದ ಉಪಯೋಗಿಸುವ ಭಾಗ, ಔಷಧಿಗೋಸ್ಕರ ಉಪಯೋಗಿಸುವ ಭಾಗ ಹಾರ್ಟ್ವುಡ್ ಇದಾಗಿದೆ. ಈ ತರ ಇರ್ತದೆ, ಕಂದು ಮಿಶ್ರಿತ ಕೆಂಪು ಬಣ್ಣದಾಗಿರ್ತದೆ. ಇದು ಆಕ್ಚುಲಿ ಮರ ಇದ್ದು 10 ರಿಂದ 15 ಮೀಟರ್ಗಳಷ್ಟು ಎತ್ತರ ಇರ್ತದೆ. ನಾವು ಅದರ ಹಾರ್ಟ್ವುಡ್ ಮಾತ್ರ ಔಷಧಿ ಗುಣ ಇರೋದ್ರಿಂದ ಔಷಧಿಗೋಸ್ಕರ ಉಪಯೋಗಿಸುವುದು ಇದರದ ಹಾರ್ಟ್ವುಡ್ ಮಾತ್ರ, ಅಂದ್ರೆ ದಿಂಬು, ಮರದ ದಿಂಬು ಅಂತ ಹೇಳ್ತೇವೆ. ಈ ತರ ಸಿಗ್ತದೆ ನಮ್ಮ ಮಾರ್ಕೆಟಲ್ಲಿ. ಇದು ನಾವು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡಿ ಪಡ್ಕೊಳ್ಬಹುದು. ಇದನ್ನು ನಾವು ಔಷಧಿಯಲ್ಲಿ 2 ತರ ಆಗಿ ಉಪಯೋಗಿಸಬಹುದು. ಒಂದು ಕದಿರ ಚೂರ್ಣ ಅಂತ, ಮತ್ತೊಂದು ಕದಿರ ಕ್ವಾತ ಅಂದ್ರೆ ಕಷಾಯ. ಕದಿರ ಮರದ ಚೂರ್ಣವನ್ನು ಮನೆಯಲ್ಲಿ ಉಪಯೋಗಿಸುವ ವಿಧಾನ ಹೇಗೆ ಅಂತ ಹೇಳಿದ್ರೆ, ಕದಿರ ಮರದ ದಿಂಬು ನಮಗೆ ಈ ತರ ಮಾರ್ಕೆಟಲ್ಲಿ ಸಿಗ್ತದೆ. ಇದನ್ನು ನಾವು ಕಲ್ವ ಯಂತ್ರದಲ್ಲಿ ತಕೊಂಡು ಒರಟಾದ ಪೌಡರ್ ಮಾಡ್ಕೊಳ್ಬೇಕು. ಮೊದಲಿಗೆ ಈ ತರ ಗುದ್ದಿ ನೋಡಿ ವೀಕ್ಷಕರೇ, ಕೊನೆಯಲ್ಲಿ ನಮಗೆ ಕದಿರ ಚೂರ್ಣವು ಈ ತರ ಫೈನ್ ಪೌಡರ್ ಆಗಿ ಸಿಗ್ತದೆ. ಈ ತರ ಫೈನ್ ಪೌಡರ್ ಆಗಿ ಸಿಕ್ಕಿದ್ದನ್ನು ನಾವು ಔಷಧಿಗೋಸ್ಕರ ಯೂಸ್ ಮಾಡ್ಕೊಳ್ಬೋದು. ಮಧುಮೇಹದಲ್ಲಿ ಇದನ್ನು ನಾವು 1 ರಿಂದ 3 ಗ್ರಾಮ್ ಅಷ್ಟು ಕಾಯಿಸಿ ಆರಿಸಿದ ನೀರಲ್ಲಿ, ಒಂದು 1/4 ಗ್ಲಾಸ್ ಕಾಯಿಸಿ ಆರಿಸಿದ ನೀರಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಈ ತರವಾಗಿ ಆಹಾರದ ನಂತರ ತಗೊಳ್ಬೇಕು. ಕದಿರ ಚೂರ್ಣವು ನಮಗೆ ನೀರಿನಲ್ಲಿ ತೆಗೆದುಕೊಳ್ಳಲು ಕಷ್ಟವಾದಲ್ಲಿ ಇದನ್ನು 1/4 ಗ್ಲಾಸಿನಷ್ಟು ಮಜ್ಜಿಗೆಯಲ್ಲಿ 1 ರಿಂದ 3 ಗ್ರಾಮಿನಷ್ಟು ಚೂರ್ಣವನ್ನು ಮಿಶ್ರಣ ಮಾಡಿಕೊಂಡು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಈ ತರ ತೆಗೆದುಕೊಳ್ಬಹುದಾಗಿದೆ. ಮತ್ತು ಚೂರ್ಣವನ್ನು ಮಾಡಲು ನಾವು ಮಿಕ್ಸಿಯನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಕದಿರ ಕ್ವಾತ ಮಾಡುವ ವಿಧಾನ: ಕದಿರ ಮರದ ದಿಂಬನ್ನು ತೆಗೆದುಕೊಂಡು ನಾವು ಅದನ್ನು ಒರಟಾಗಿ ಪೌಡರ್ ಮಾಡ್ಕೊಳ್ಬೇಕು. ನೋಡಿ ವೀಕ್ಷಕರೇ, ಒರಟಾದ ಪೌಡರ್ ಈ ತರ ಇರಬೇಕು. ಕದಿರ ಮರದ ದಿಂಬಿನ ಒರಟಾದ ಪೌಡರ್ ಈ ತರ ಇರಬೇಕು. ಇದನ್ನು ಈ ತರ ಮಾಡಿ ನಂತರ ಇದನ್ನು ನಾವು ಕಷಾಯ ಅಥವಾ ಕ್ವಾತಕ್ಕೆ ಉಪಯೋಗಿಸಬೇಕು. ಕ್ವಾತ ಮಾಡಲು ಕದಿರ ಮರದ ದಿಂಬನ್ನು ತೆಗೆದುಕೊಂಡು ನಾವು ಅದನ್ನು ಒರಟಾಗಿ ಪೌಡರ್ ಮಾಡ್ಕೊಳ್ಬೇಕು.
ನೋಡಿ ವೀಕ್ಷಕರೇ, ಒರಟಾದ ಪೌಡ್ರು ಈ ಥರ ಇರಬೇಕು. ಕದಿರ ಮರದ ದಿಂಬಿನ ಒರಟಾದ ಪೌಡ್ರ್ ಈ ಥರ ಇರಬೇಕು. ಇದನ್ನು ಈ ಥರ ಮಾಡಿ ನಂತರ ಇದನ್ನು ನಾವು ಕಷಾಯ ಅಥವಾ ಕ್ವಾಥಕ್ಕೆ ಉಪಯೋಗಿಸಬೇಕು. ಕ್ವಾಥ ಮಾಡಲು ನೋಡಿ ವೀಕ್ಷಕರೇ, ಕದಿರ ಕ್ವಾಥ ಮಾಡುವ ವಿಧಾನ ಈ ತರಹದ ಒರಟಾದ ಕದಿರ ಚೂರ್ಣವನ್ನು ತಗೊಳ್ಕೊಳ್ಬೇಕು. ಕದಿರ ಚೂರ್ಣವನ್ನು ತೆಗಿಬೇಕು. ಒಂದು 50 ಗ್ರಾಮಿನಷ್ಟು ಕದಿರ ಚೂರ್ಣವನ್ನು ತೆಗೆದುಕೊಂಡು ಅದನ್ನು ಒಂದು ಗ್ಲಾಸ್ನಲ್ಲಿ ಹಾಕ್ಕೊಳ್ಬೇಕು ಮತ್ತು ಅದರ 16 ಪಟ್ಟು ನೀರು ಹಾಕ್ಕೊಳ್ಬೇಕು. ಈಗ ನಮಗೆ ಇದು 50 ಗ್ರಾಮ್ ಕದಿರ ಒರಟಾದ ಚೂರ್ಣವು 50 ml ನಷ್ಟು ಆಗಿದೆ. ಇದರದ್ದು 16 ಪಾರ್ಟಿನಷ್ಟು ನೀರನ್ನು ನಾವು ತಗೊಳ್ಬೇಕು. ಈ ಮಿಶ್ರಣವನ್ನು ನಾವು ಕಾಲು ಭಾಗ ಉಳಿಯುವ ತನಕ ಕುದಿಸಬೇಕು. ನಂತರ ಸೋಸ್ಕೊಳ್ಬೇಕು. ಈ ಸೋಸ್ಕೊಂಡ ನಂತರ ಉಳಿಯುವ ದ್ರಾವಣವೇ ಕದಿರ ಕ್ವಾಥವಾಗಿರ್ತದೆ. ಇದನ್ನು ನಾವು 40 ರಿಂದ 80 ml ನಷ್ಟು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಸಲ, ದಿನಕ್ಕೆ 3 ಸಲ ಆಹಾರದ ನಂತರ ತೆಗೆದುಕೊಳ್ತಾ ಬಂದ್ರೆ 3 ತಿಂಗಳುಗಳ ಕಾಲ ತೆಗೆದುಕೊಳ್ತಾ ಬಂದ್ರೆ ಮಧುಮೇಹವು ಸುಲಭವಾಗಿ ಗುಣಪಡಿಸಬಹುದಾಗಿದೆ. ಕದಿರ ಚೂರ್ಣ ಮತ್ತು ಕದಿರ ಕ್ವಾಥದಲ್ಲಿ ಆಂಟಿ ಡಯಾಬಿಟಿಕ್ ಗುಣ ಜಾಸ್ತಿ ಇರುವುದರಿಂದ ಇನ್ಸುಲಿನ್ ಕ್ಷಮತೆ ಜಾಸ್ತಿ ಮಾಡುತ್ತದೆ. ಇದರಿಂದ ಸಕ್ಕರೆ, ರಕ್ತದಲ್ಲಿರುವಂತಹ ಸಕ್ಕರೆ ಅಂಶ ಕಡಿಮೆ ಆಗ್ತಾ ಹೋಗ್ತದೆ. ಅದೇ ರೀತಿ ಹೈಪೋಲಿಪಿಡೆಮಿಕ್ ಎಫೆಕ್ಟ್ ಜಾಸ್ತಿ ಇರುವುದರಿಂದ ದೇಹದಲ್ಲಿರುವ ಕೆಟ್ಟ ಕೊಬ್ಬಿನ ಅಂಶ ಕಡಿಮೆ ಆಗ್ತಾ ಹೋಗ್ತದೆ. ಹಾಗೆ ಇದು ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಕೆಲಸ ಮಾಡುವುದರಿಂದ ಇದು ರಕ್ತನಾಳ ಮತ್ತು ಚರ್ಮದ ರಕ್ಷಣೆ ಮಾಡ್ತದೆ. ನೋಡಿ ವೀಕ್ಷಕರೇ, ಈ ಗಿಡಮೂಲಿಕೆಯನ್ನು ನಾವು ಯಾವುದೇ ಅಲೋಪತಿ ಔಷಧಿ ತೆಗೆದುಕೊಂಡ 20 ನಿಮಿಷ ನಂತರ ತೆಗೆದುಕೊಳ್ಳಬಹುದಾಗಿದೆ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಆಗುವುದಿಲ್ಲ. ಈ ಒಂದು ವಿಡಿಯೋದಿಂದ ಮಧುಮೇಹ ರೋಗಿಗಳಿಗೆ ಉಪಯುಕ್ತ ಮಾಹಿತಿ ಸಿಕ್ಕಿದೆ ಎಂದು ಭಾವಿಸುತ್ತೇನೆ. ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ, ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳುತ್ತಾ ದಯವಿಟ್ಟು ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.